ಡಿಕೆ ಸುರೇಶ್ ನೀಡಿರುವಂತಹ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ಸಂಸತ್ತಿನಲ್ಲೂ ಕೂಡ ಪ್ರತಿಧ್ವನಿಸಿದೆ. ಪ್ರಧಾನಿ ಮೋದಿ ಅವರೇ ಖುದ್ದು ಈ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಟೀಕಾ ಪ್ರಹಾರದ ಬೆನ್ನಲ್ಲೇ ತಾವು ದೇಶ ಒಡೆಯುವಂತ ಮಾತು ಆಡೇ ಇಲ್ಲ ಅಂತ ಡಿಕೆ ಸುರೇಶ್ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆಗೆ ಪ್ರಧಾನಿ ಮೋದಿ ಗರಂ. ಭಾರತವನ್ನು ಇನ್ನೆಷ್ಟು ತುಂಡುಗಳನ್ನಾಗಿ ಮಾಡ್ತೀರಾ ಎಂದು ಟೀಕೆ. ಕೇಂದ್ರದ ಮಧ್ಯಂತರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಎಂದು ಹೇಳುವ ಭರದಲ್ಲಿ ಸಂಸದ ಡಿಕೆ ಸುರೇಶ್ ದಕ್ಷಿಣ ಭಾರತದ ಪ್ರತ್ಯೇಕ ದೇಶದ ಮಾತನಾಡಿದ್ರು. ಇದೇ ವಿಚಾರ ನಿನ್ನೆ ಸಂಸತ್ನಲ್ಲೂ ಪ್ರತಿಧ್ವನಿಸಿದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿಯೇ ಈ ವಿಚಾರ ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ದಾರೆ. ಕೆಲವರು ನಮ್ಮ ದೇಶವನ್ನು ವಿಭಜಿಸುವ ಬಗ್ಗೆ ಮಾತನಾಡುತ್ತಿರುವುದು ಆಘಾತಕಾರಿಯಾಗಿದೆ. ಇನ್ನು ಭಾರತ ದೇಶವನ್ನು ಎಷ್ಟು ತುಂಡುಗಳನ್ನಾಗಿ ಮಾಡ್ತೀರಾ? ಎಷ್ಟು ದಿನ ಒಡೆದಿರುವುದು ಸಾಕಾಗುವುದಿಲ್ವಾ? ದೇಶವನ್ನು ಇನ್ನೆಷ್ಟು ತುಂಡು ಮಾಡಬೇಕು ಅಂದುಕೊಂಡಿದ್ದೀರಿ? ಕಾಂಗ್ರೆಸ್ ಸಂಸದರೊಬ್ಬರು ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಹೇಳಿಕೆ ನೀಡ್ತಾ ಇದ್ದಾರೆ. ಆ ಪಕ್ಷದವರು ಎಂದೂ ಕೂಡ ದೇಶವನ್ನು ಒಗ್ಗೂಡಿಸುವ ಕೆಲಸ ಮಾಡುವುದಿಲ್ಲ. ಹಿಂದೆ ಮಾಡಿದ ವಿಭಜನೆಗಳಿಂದ ಅವರು ತೃಪ್ತರಾಗಿಲ್ಲ ಮತ್ತು ಹೊಸ ಸಮಸ್ಯೆಗಳನ್ನು ಸೃಷ್ಟಿಸಲು ಬಯಸುತ್ತಾರೆ. ಇದು ಎಷ್ಟು ದಿನ ಮುಂದುವರಿಯುತ್ತದೆ ಎಂದು ಕಿಡಿಕಾರಿದ್ರು. देश में अलग देश बनाने की वकालत करते हैं। तोड़ने की बातें करो, तोड़ने की कोशिश करिए। आपके अंदर क्या पड़ा हुआ है? क्या इतने टुकड़े करके अभी भी आपके मन को समाधान नहीं हुआ है? देश के इतने टुकड़े कर चुके हो और टुकड़े करना चाहते हो? कब तक करते रहो? ಯಾವತ್ತೂ ದೇಶ ಒಡೆಯುವ ಬಗ್ಗೆ ಮಾತನಾಡಿಲ್ಲ ಎಂದ ಡಿಕೆಸು. ಮೋದಿ ಟೀಕೆ ಬೆನ್ನಲ್ಲೇ ಪ್ರತಿಕ್ರಿಯಿಸಿರೋ ಸಂಸದ ಡಿಕೆ ಸುರೇಶ್, ನಾನು ಕರ್ನಾಟಕಕ್ಕೆ ಆಗ್ತಿರುವ ಅನ್ಯಾಯದ ಬಗ್ಗೆ ಪ್ರಸ್ತಾಪಿಸಿದ್ದೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ದಕ್ಷಿಣ ಭಾರತವನ್ನು ಉಲ್ಲೇಖ ಮಾಡಿದ್ದೆ. ಯಾವತ್ತೂ ದೇಶ ಒಡೆಯುವ ಬಗ್ಗೆ ಮಾತನಾಡಿಲ್ಲ. ನನ್ನ ಹೇಳಿಕೆಯನ್ನು ಬಿಜೆಪಿ ತಿರುಚುವ ಪ್ರಯತ್ನ ಮಾಡ್ತಾ ಇದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ನಾನು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ಕೊರತೆಯನ್ನು ಏನು ನಾವು ಎದುರಿಸಬೇಕಾಗಿದೆ, ನಮ್ಮ ಪಾಲು ತೆರಿಗೆಯ ಪಾಲನ್ನು ಏನು ಕೇಂದ್ರ ಸರ್ಕಾರ ನಿರಾಕರಿಸ್ತಾ ಇದೆ, ಆ ವಿಚಾರವಾಗಿ ನಾನು ಕೆಲವೊಂದು ಗಂಭೀರವಾದಂಥ ವಿಚಾರಗಳನ್ನು ಹೇಳಿದ್ದೇನೆ. ಅದೇನೇ ಇರಲಿ, ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ಸಂಸತ್ನಲ್ಲೂ ಸದ್ದು ಮಾಡಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಹೇಳಿಕೆ ತಿರುಚಲಾಗಿದೆ ಅಂತ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.